ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಯು ಆಲ್ ಡೂಯಿಂಗ್ ಗುಡ್. ನಾನು ನಿಮ್ಮ ಕಲ್ಪನಾ ವಸಂತ್. ನಾನು ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ನನ್ನ ಜೊತೆ ಶೇರ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ನಾನು ಮಾರ್ನಿಂಗ್ 11 o'clockಗೆ ಸ್ಟಾರ್ಟ್ ಮಾಡಿ ನೈಟ್ ಶಿವಾಂಶ್ನ ಮಲಗೋವರೆಗೂ ಶೂಟ್ ಮಾಡಿದ್ದೀನಿ. ಹೇರ್ ಕೇರ್ ರೊಟೀನ್ ಮತ್ತು ಡೈಲಿ ರೊಟೀನ್ನ ಅಪ್ಡೇಟ್ ಮಾಡಿದ್ದೀನಿ. ಸೊ ವಿಡಿಯೋ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ. ನೀವೇನಾದರೂ ನಮ್ಮ ವೀಡಿಯೋಸ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವೇನಾದರೂ ಈ ಥರ ಹೇರ್ ಕೇರ್ ಇಲ್ಲ ಸ್ಕಿನ್ ಕೇರ್ ರೊಟೀನ್ನ ಮಾಡ್ಕೊತಾ ಇದ್ದರೆ ಮನೆಯಲ್ಲಿರುವಂತಹ ವಸ್ತುಗಳನ್ನು ಉಪಯೋಗಿಸ್ಕೊಂಡು ಅಂದರೆ ಹೋಮ್ ರೆಮಿಡೀಸ್ನ ಫಾಲೋ ಮಾಡ್ತಾ ಇದ್ದರೆ ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ. ನಾನು ಫಾಲೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಕಮ್ ಫ್ರೆಂಡ್ಸ್, ಲೇಟ್ ಮಾಡ್ತೀರಾ, ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ನಾನಿಲ್ಲಿ 2 ಫ್ರೆಶ್ ಆಗಿರುವಂತಹ ನಿಂಬೆಹಣ್ಣು ತಗೊಂಡಿದ್ದೀನಿ. ಇವೆರಡನ್ನು ಕಟ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಾನು ಸ್ಕ್ಯಾಲ್ಪ್ಗೆ ಹಚ್ತೀನಿ. ನಾನು ರೆಗ್ಯುಲರ್ ಆಗಿ ಒಂದು 2 ಡೇಸ್ ಏನಾದರೂ ಆಚೆ ಓಡಾಡಿದ್ರೆ ನನ್ನ ತಲೆಯಲ್ಲಿ ಡಸ್ಟ್ ಜಾಸ್ತಿ ಆಗಿ ಡ್ಯಾಂಡ್ರಫ್ ಜಾಸ್ತಿ ಆಗುತ್ತೆ. ಸೊ ನಾನು ಈ ರೀತಿ ನಿಂಬೆ ಹಣ್ಣೇನಾದರೂ ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿಕೊಂಡ್ರೆ ಸಾಕು, ನನಗೆ ಡ್ಯಾಂಡ್ರಫ್ ತಕ್ಷಣ ಕಡಿಮೆ ಆಗೋಗುತ್ತೆ. ಸೊ ಡ್ಯಾಂಡ್ರಫ್ ಕಡಿಮೆ ಆಗಬೇಕು ಅಂದರೆ ನಾನು ಫಸ್ಟ್ ಫಾಲೋ ಮಾಡುವಂತಹ ಟಿಪ್ ಇದೆ ಫ್ರೆಂಡ್ಸ್. ನಿಂಬೆಹಣ್ಣನ್ನು 2 ಭಾಗವಾಗಿ ಕಟ್ ಮಾಡಿಕೊಂಡು ಈ ರೀತಿ ಹೇರ್ನ ಪಾರ್ಟಿಷನ್ ಮಾಡ್ಕೊತ ನಿಂಬೆ ರಸವನ್ನು ಈ ರೀತಿ ಡೈರೆಕ್ಟಾಗಿ ಸ್ಕ್ಯಾಲ್ಪ್ಗೆ ಹಚ್ಚಿ ಸ್ವಲ್ಪ ಮಸಾಜ್ ಮಾಡಿ ಒಂದು 45 ಮಿನಿಟ್ಸ್ ಟು 1 hour ಬಿಟ್ಟು ಸ್ನಾನ ಮಾಡೋದ್ರಿಂದ ಒಂದೇ ವಾಶ್ಗೆ ಡ್ಯಾಂಡ್ರಫ್ ಕಡಿಮೆ ಆಗೋಗುತ್ತೆ. ಪ್ಲಸ್ ಇಚ್ಚಿಂಗ್ ಏನಾದರೂ ಇದ್ದರೂ ಸಹ ಸಣ್ಣ ಸಣ್ಣ ಗುಳ್ಳೆಗಳಿದ್ರೂ ಸಹ ಕಡಿಮೆ ಆಗೋಗುತ್ತೆ. ಈ ಟಿಪ್ನ ನಿಮ್ಮಲ್ಲಿ ಎಷ್ಟು ಜನ ಚಿಕ್ಕ ವಯಸ್ಸಿನಿಂದಲೂ ಫಾಲೋ ಮಾಡ್ತಾ ಇದ್ದೀರೋ ಕಮೆಂಟ್ ಸೆಕ್ಷನ್ನಲ್ಲಿ ಶೇರ್ ಮಾಡಿ ಫ್ರೆಂಡ್ಸ್. ನಾವು ಹೇರ್ಗೆ ಆಯಿಲ್ನ ಅಪ್ಲೈ ಮಾಡಿ ನೆಕ್ ಹತ್ರ ಸ್ವಲ್ಪ ಕಪ್ಪಗಾಗಿರುತ್ತೆ ಕೆಲವರಿಗೆ, ಇನ್ನು ಕೆಲವರಿಗೆ ಪಿಗ್ಮೆಂಟೇಷನ್ ಥರ ಜಾಸ್ತಿನೇ ಆಗಿರುತ್ತೆ. ಅಂಥವರು ಸ್ವಲ್ಪ ನಿಂಬೆ ಹಣ್ಣಿಗೆ ಅಡುಗೆ ಸೋಡಾ ಮತ್ತು ನಾವು ಕುಕ್ಕಿಂಗಲ್ಲಿ ಉಪಯೋಗಿಸುವಂತಹ ಪೌಡರ್ ಸಾಲ್ಟನ್ನು ಹಾಕಿಬಿಟ್ಟು ಈ ರೀತಿ ನೀಟಾಗಿ ನೊರೆ ಬರೋವರೆಗೂ ಒಂದು ಸ್ಟಿಕ್ ಇಲ್ಲ ನೈಫಿಂದ ಮಾಡಿಕೊಂಡು ಸ್ಕಿನ್ ಮೇಲೆ ನಾವು ಈ ರೀತಿ ಕಂಟಿನ್ಯೂಸ್ ಆಗಿ ಉಜ್ಜೋದ್ರಿಂದ ನೆಕ್ ಮೇಲೆ ಇರುವಂತಹ ಆ ಕಪ್ಪು ಕಲೆ ಎಲ್ಲ ನೀಟಾಗಿ ಹೋಗುತ್ತೆ. ನಾವು ತಲೆ ಸ್ನಾನ ಮಾಡೋಕ್ಕಿಂತ ಮುಂಚೆ ಒಂದು 1/2 hour ನಿಂಬೆಹಣ್ಣಿನ ಒಂದು ಭಾಗವನ್ನು ತಗೊಂಡು ಅದರಲ್ಲಿ ಅಡುಗೆ ಸೋಡಾ ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟು ಈ ರೀತಿ ನೀಟಾಗಿ ಉಜ್ಜಿಬಿಟ್ಟು ಒಂದು 1/2 hour ಬಿಟ್ಟು ನಾವು ಸ್ನಾನ ಮಾಡೋದ್ರಿಂದ ಇಲ್ಲ ತೊಳೆಯೋದ್ರಿಂದ ಒಂದು 2-3 ವಾಶ್ಗೆಲ್ಲ ಈ ಕಪ್ಪು ಕಲೆ ಅನ್ನೋದು ಸಂಪೂರ್ಣವಾಗಿ ಹೋಗುತ್ತೆ. ಈ ಟಿಪ್ನ ನಾನು ಒಂದು 2-3 ಸಲ ಬಳಸಿದ್ದೀನಿ ಅಷ್ಟೇ ಫ್ರೆಂಡ್ಸ್. ನನಗೆ ನೆಕ್ ಮೇಲೆ ಸ್ವಲ್ಪನೂ ಬ್ಲ್ಯಾಕ್ನೆಸ್ ಅನ್ನೋದು ಇಲ್ಲ. ಈಗ ಸ್ನಾನ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಆಗಿಬಿಟ್ಟು ಶಿವಾಂಶ್ ಸ್ಕೂಲ್ ಹತ್ರ ಸ್ವಲ್ಪ ಕೆಲಸ ಇತ್ತು. ಸೊ ನಾವು ಈಗ ಶಿವಾಂಶ್ ಸ್ಕೂಲ್ ಹತ್ರ ಹೊರಟಿದ್ದೀವಿ. ಎಲ್ಲರದು ಬ್ರೇಕ್ಫಾಸ್ಟ್ ಎಲ್ಲ ಮುಗ್ದಾದ್ಮೇಲೆ ಕಿಚನ್ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆಯೇ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿ ಮುಗಿಸ್ದೆ. ಯಾಕಂದರೆ ಶಿವನ್ ಸ್ಕೂಲ್ ಹತ್ರ ಹೋಗಬೇಕಾಗಿತ್ತು. ಸೊ ಮತ್ತೆ ಬಂದು ಎಲ್ಲವನ್ನು ಮಾಡ್ಕೊಳ್ಳೋಕ್ಕೆ
ಟೈಮ್ ಇರಲ್ಲ. ಪ್ಲಸ್ ಬೇಗ ತಿನ್ನೋರಿದ್ದರೆ ನಾವು ಎಷ್ಟೊತ್ತಿಗೆ ಬರ್ತೀವೋ ಏನೋ. ಸ್ವಲ್ಪ ನನಗೆ ಗ್ರಾಸರೀಸ್ ಎಲ್ಲ ಶಾಪಿಂಗ್ ಮಾಡೋದಿತ್ತು. ಅದರಿಂದ ಬೆಳಗ್ಗೆನೇ ಮಧ್ಯಾಹ್ನಕ್ಕೆ ಅಡುಗೆ ಎಲ್ಲ ಮಾಡಿಬಿಟ್ಟು ಹೋಗ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನಿಂಬೆಹಣ್ಣು ಹಾಕಿ ಉಜ್ಜಿದ ಮೇಲೆ ನೆಕ್ಕೆಲ್ಲ ಎಷ್ಟು ಕ್ಲಿಯರಾಗಿ ಬ್ರೈಟಾಗಿ ಕಾಣಿಸ್ತಾ ಇದೆಯೋ. ಯಾರಿಗೆಲ್ಲ ನೆಕ್ ಮೇಲೆ ತುಂಬ ಬ್ಲ್ಯಾಕ್ನೆಸ್ ಇದೆಯೋ ಈ ಟಿಪ್ನ ಬಳಸಿ ಖಂಡಿತ ನಿಮಗೆ ವರ್ಕ್ ಆಗುತ್ತೆ. ಕೆಲವ್ರಿಗೆ ಆರ್ಟಿಫಿಷಿಯಲ್ ಚೈನ್ಸ್ ಹಾಕಿದ್ರೂ ಆಗಲ್ಲ, ಅವ್ರಿಗೆ ನೆಕ್ಕೆಲ್ಲ ತುಂಬ ಬ್ಲ್ಯಾಕ್ ಆಗೋಗುತ್ತೆ. ಅಂಥವ್ರು ಸಹ ಈ ಟಿಪ್ನ ಒಂದು ವಾರದಲ್ಲಿ 2 ಸಲ ಬಳಸೋದ್ರಿಂದ ಖಂಡಿತ ನಿಮ್ಮ ನೆಕ್ ಮೇಲೆ ಇರುವಂತಹ ಬ್ಲ್ಯಾಕ್ನೆಸ್ ಎಲ್ಲ ರೆಡ್ಯೂಸ್ ಆಗುತ್ತೆ. ರೆಡಿ ಆಗಿಬಿಟ್ಟು ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ಶಿವಾನ್ ಸ್ಕೂಲ್ ಹತ್ರ ಬಂದ್ವಿ. ಏನಿಲ್ಲ ಫ್ರೆಂಡ್ಸ್, ಎಕ್ಸಾಮ್ಸ್ ಎಲ್ಲ ಹತ್ರ ಬಂತಲ್ಲ, ಸ್ವಲ್ಪ ಫೀಸ್ ಕಟ್ಟೋದು ಬ್ಯಾಲೆನ್ಸ್ ಇತ್ತು, ಅದನ್ನು ಕ್ಲಿಯರ್ ಮಾಡೋಣ ಅಂತ ಸ್ಕೂಲ್ ಹತ್ರ ಬಂದ್ವಿ. ಮಕ್ಕಳಿಗೆ ಇಂಟರ್ನಲ್ಸ್ ನಡೀತಾ ಇತ್ತು. ಸ್ಕೂಲಲ್ಲಿ ತುಂಬ ಫೀಸ್ಫುಲ್ ಆಗಿತ್ತು. ಫೀಸ್ ಎಲ್ಲ ಕಟ್ಬಿಟ್ಟು ನಾನು ಸ್ಟಾರ್ಟಿಂಗಲ್ಲೇ ಹೇಳ್ದೆಲ್ಲ ಫ್ರೆಂಡ್ಸ್, ಸ್ವಲ್ಪ ಗ್ರಾಸರೀಸ್ನ ಶಾಪಿಂಗ್ ಮಾಡಬೇಕು ಅಂತ. ನಾನು ಈ ಥರ ಯಾವುದಾದ್ರೂ ಕೆಲಸದ ಮೇಲೆ ಆಚೆ ಬಂದಾಗ ಈ ಗ್ರಾಸರಿ ಕೆಲಸ ಏನಾದರೂ ಇದ್ದರೆ ಅದನ್ನು ಆಗ್ಲೇ ಮಾಡ್ಕೊಂಡ್ಬಿಡ್ತೀನಿ. ಅದೇ ಕೆಲಸವಾಗಿ ಗ್ರಾಸರೀಸ್ಗಂತ ಬರೋದೇ ಇಲ್ಲ. ಈ ಥರ ನಾವೇನಾದರೂ ಟೈಮ್ನ ಬ್ಯಾಲೆನ್ಸ್ ಮಾಡಿಕೊಂಡ್ರೆ ನಾವು ಮಾಡ್ಕೊಳ್ಳೋಂತಹ ಕೆಲಸಗಳು ಸ್ವಲ್ಪ ಬೇಗ ಈಸಿಯಾಗಿ ಮಾಡ್ಕೋಬೋದು. ಅದೇ ಕೆಲಸವಾಗಿ ಒಂದು ಕೆಲಸದ ಮೇಲೆ ಬಂದರೆ ಒಂದು ಅರ್ಧ ದಿನ ಎಲ್ಲ ವೇಸ್ಟ್ ಆಗುತ್ತಲ್ಲ ಫ್ರೆಂಡ್ಸ್. ಸೊ ನಾನು ಈ ರೀತಿ ಬ್ಯಾಲೆನ್ಸ್ ಮಾಡ್ಕೊತೀನಿ ನನ್ನ ಟೈಮ್ನ. ಬಂದಮೇಲೆ ಎಲ್ಲರದ್ದು ಊಟ ಆಯಿತು. ಮನೆಯಲ್ಲಿರುವಂತಹ ಸ್ವಲ್ಪ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿಕೊಂಡು ನಾನು ತಂದಿರುವಂತಹ ಗ್ರಾಸರೀಸ್ನೆಲ್ಲ ಎತ್ತಿಟ್ಕೊತಾ ಇದ್ದೀನಿ. ಯಾವಾಗಲೇ ಆಗಲಿ ತಂದಿರುವಂತಹ ಗ್ರಾಸರೀಸ್ನ ತಕ್ಷಣ ಸೆಗ್ರೇಟ್ ಮಾಡ್ಕೊಂಡ್ಬಿಟ್ರೆ ಮಾಡ್ಕೊತೀನಿ, ಇಲ್ಲಾಂದರೆ ಒಂದು ವಾರ ಆದರೂ ಎಲ್ಲಿರೋದು ಅಲ್ಲೇ ಇರುತ್ತೆ ಫ್ರೆಂಡ್ಸ್ ನಾನು. ಸೊ ಟೈಮ್ ವೇಸ್ಟ್ ಮಾಡ್ತೀರಾ ತಕ್ಷಣ ಎತ್ತಿಟ್ಕೊಂಡ್ಬಿಡ್ತೀನಿ. ಬೇರೆ ಕೆಲಸಕ್ಕೆ ಏನಾದರೂ ಹೋದರೆ ಇದನ್ನು ಹಾಗೇ ಮರ್ತೋಗಿ ಪೆಂಡಿಂಗ್ ಇಟ್ಬಿಡ್ತೀನಿ ಅಂತ. ಗ್ರಾಸರೀಸ್ ತೊಗೊಂಬರ್ಬೇಕಾದ್ರೆ ಹಾಗೆಯೇ ಸ್ವಲ್ಪ ಆನಿಯನ್, ಪೊಟ್ಯಾಟೊ ಮತ್ತು ಬೆಳ್ಳುಳ್ಳಿ ಎಲ್ಲ ತೊಗೊಂಬಂದ್ವಿ.
ಎಲ್ಲ ಗ್ರಾಸರೀಸ್ನ ನಾನು ಕಿಚನಲ್ಲಿ ಸ್ಟೋರ್ ಮಾಡಿಕೊಂಡ್ರೆ ಸೋಪ್ಸ್ ಮಾತ್ರ ನಾನು ನನ್ನ ಬೀರುವಲ್ಲಿ ಬಟ್ಟೆಗಳ ಹತ್ರ ಇಡ್ತೀನಿ. ಯಾಕಂದರೆ ಆ ಸೋಪ್ ಬಾಕ್ಸಿಂದ ಬರುವಂಥ ಸ್ಮೆಲ್ ನಮ್ಮ ಬಟ್ಟೆಗಳಿಗೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಬಟ್ಟೆಗೆ ಪರ್ಫ್ಯೂಮ್ ಯೂಸ್ ಮಾಡಬೇಕಾದ ಅವಶ್ಯಕತೆನೇ ಇರೋದಿಲ್ಲ. ಸೋಪ್ ಬಾಕ್ಸಿಂದ ಬರುವಂತಹ ಸ್ಮೆಲ್ಲೇ ಚೆನ್ನಾಗಿರುತ್ತೆ. ಶಿವಾಂಶ್ ತುಂಬ ದಿನದಿಂದ ಕೇಳ್ತಾ ಇದ್ದ ನ್ಯಾಚುರಲ್ ಆಗಿರುವಂತಹ ಈ ಥರ ಹನಿ ಬೇಕು ಅಂತ. ಅವನು ಅಂಗಡಿಯಲ್ಲಿ ತರುವಂತಹ ಹನಿ ತಿಂದರೆ ಅವನಿಗೆ ಆಗಲ್ಲ. ಸೊ ನಮ್ಮ ಅತ್ತೆ ಮತ್ತು ನಮ್ಮ ಯಜಮಾನ್ರು ಮುಂಚೆನೇ ಹೇಳಿಬಿಟ್ಟಿರ್ತಾರೆ ಫ್ರೆಂಡ್ಸ್, ಯಾರಿಗಾದರೂ ಈ ಥರ ಏನಾದರೂ ಹನಿ ಸಿಕ್ಕಿದಾಗ ತೊಗೊಂಬನ್ನಿ, ದುಡ್ಡು ಕೊಡ್ತೀವಿ ಅಂತ. ಆಗಾಗ ಸಿಗುತ್ತೆ. ಆವಾಗ ತಂದು ಕೊಟ್ಟಾಗ ಸ್ಟೋರ್ ಮಾಡಿಕೊಂಡು ಬೆಳಗ್ಗೆ ಎದ್ದ ತಕ್ಷಣ ಸ್ವಲ್ಪ ಶಿವಾಂಶ್ಗೆ ಕೊಡ್ತೀನಿ. ಈ ಥರ ನ್ಯಾಚುರಲ್ ಹಣ್ಣಿನ ನಾವು ಮಕ್ಕಳಿಗೆ ದಿನ ಒಂದು ಸ್ಪೂನ್ ತಿನ್ನಿಸೋದ್ರಿಂದ ಹಸಿವು ಚೆನ್ನಾಗಾಗಿ ಊಟ ಚೆನ್ನಾಗಿ ತಿಂತಾರೆ. ನೈಟ್ ಡಿನ್ನರ್ ಎಲ್ಲ ಪ್ರಿಪೇರ್ ಮಾಡಿಬಿಟ್ಟು ಶಿವಾಂಶ್ಗೆ ಇಂಟರ್ನಲ್ಸ್ ಇರೋದ್ರಿಂದ ಓದಿಸ್ತಾ ಇದ್ದೀನಿ. ನಾಳೆ ಸಬ್ಜೆಕ್ಟ್ ಬಂದು ಹಿಂದಿ ಇರೋದು. ಹಿಂದಿ ನನಗೆ ಓದೋಕ್ಕೆ ಚೆನ್ನಾಗಿ ಬರುತ್ತೆ, ಬಟ್ ಅರ್ಥ ಆಗಲ್ಲ ಅಂದರೆ ಸ್ವಲ್ಪ ಅರ್ಥ ಆಗುತ್ತೆ, ಕ್ಲಿಯರಾಗಿ ಅರ್ಥ ಆಗಲ್ಲ. ಬಟ್ ನನ್ನ ಮಗನಿಗೆ ಓದೋಕ್ಕೆ ಬರಲ್ಲ, ಅರ್ಥ ಚೆನ್ನಾಗಾಗುತ್ತೆ. ಸೊ ನಾವಿಬ್ಬರು ಬ್ಯಾಲೆನ್ಸ್ ಮಾಡಿಕೊಂಡು ನಾನು ಓದಿದ್ರೆ ಅವನು ಅರ್ಥ ಹೇಳಿಬಿಟ್ಟು ಓದಿಸ್ತಾ ಇದ್ದೀನಿ. ಲ್ಯಾಂಗ್ವೇಜಸ್ನ ಅವರು ಅಷ್ಟು ಇಂಟ್ರೆಸ್ಟ್ ಆಗಿ ಓದಲ್ಲ, ಅದು ಯಾಕೋ ಗೊತ್ತಿಲ್ಲ. ನಿಮ್ಮ ಮಕ್ಕಳು ಇದೇ ಥರ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಎಲ್ಲರದ್ದು ಡಿನ್ನರ್ ಮುಗೀತು. ನಾನು ಡಿನ್ನರ್ ಮುಗಿಸ್ಕೊಂಡು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಬರೋ ಅಷ್ಟೊತ್ತಿಗೆ ಶಿವಾಂಶ್ ನಿದ್ದೆ ಮಾಡಿಬಿಟ್ಟಿದ್ದ. ಶಿವಾಂಶ್ ಎದ್ದಿದ್ರೆ ಅವನು ಕೊಬ್ಬರಿ ಎಣ್ಣೆನ ಹಚ್ಚಿಸ್ಕೊಳ್ಳಲ್ಲ. ಸೊ ನಾನು ಯಾವಾಗಲೂ ಅವ್ನು ನಿದ್ದೆ ಮಾಡಿ ಆದಮೇಲೆ, ವಿಂಟರ್ ಅಲ್ಲ ಫ್ರೆಂಡ್ಸ್, ಸ್ಕಿನ್ನೆಲ್ಲ ಸ್ವಲ್ಪ ಡ್ರೈ ಆಗುತ್ತೆ, ಒಡೆಯುತ್ತೆ ಅಂತ ನೈಟ್ ನಾನು ಶಿವಾಂಶಿಗೆ ಸಹ ಕೊಬ್ಬರಿ ಎಣ್ಣೆ ಫೇಸ್ಗೆ ತುಟಿಗೆ ಎಲ್ಲ ನೀಟಾಗಿ ಹಚ್ಚಿಬಿಡ್ತೀನಿ. ಮಕ್ಕಳು ಈ ನಡುವೆ ಮಲಗಿದ್ದಾಗಲೇ ಕ್ಯೂಟಾಗಿ ಕಾಣಿಸ್ತಾರೆ, ಯಾಕಂದರೆ ತೀಟೆ ಮಾಡಲ್ಲ ಅಲ್ಲ, ಅದಕ್ಕೆ. ಎದ್ದಿದ್ರೆ ಅಂತೂ ಯಾವಾಗಲೂ ಅವ್ರ ಮೇಲೆ ಅರಚೋದು ಕಿರುಚೋದೇ ಆಗುತ್ತೆ, ಯಾಕಂದರೆ ಅಷ್ಟು ತೀಟೆ ಮಾಡ್ತಾರೆ. ಇಷ್ಟೇ ಫ್ರೆಂಡ್ಸ್, ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋದಿಂದ ನೀವೇನಾದರೂ ಹೊಸದನ್ನು ಕಲ್ತಿದ್ದೀರಾ ಅಂದ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆಯೇ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ. ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಮತ್ತೊಂದು ಬ್ಯೂಟಿಫುಲ್ ವ್ಲಾಗ್ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ಆಲ್ವೇಸ್ ಕೀಪ್ ಸ್ಮೈಲಿಂಗ್, ಸ್ಟೇ ಹೆಲ್ದಿ ಆ್ಯಂಡ್ ಸ್ಟೇ ಹ್ಯಾಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಹ್ಯಾವ್ ಎ ಗ್ರೇಟ್ ಡೇ.